ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಾ ತರಗತಿಗೆ ಸ್ವಾಗತ. ಮಕ್ಕಳೇ, ಇವತ್ತಿನ ದಿವಸ ನಾವು ತಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಪದ್ಯಭಾಗವಾದಂತಹ ನನ್ನ ಹಾಗೆಯೇ ಪದ್ಯವನ್ನು ಇವತ್ತಿನ ದಿವಸ ನಾವು ಅಭ್ಯಾಸವನ್ನು ಮಾಡೋಣ. ನನ್ನ ಹಾಗೆಯೇ ಈ ಪದ್ಯವನ್ನು ಬರೆದಂಥವರು ಸು. ರಂ. ಎಕ್ಕೊಂಡಿ ಅವರು. ಈ ಪದ್ಯ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಕಥೆಯನ್ನು ಒಳಗೊಂಡಿದೆ. ಅಂದರೆ ಇಲ್ಲಿ ಭರತ ಮತ್ತು ಬಾಹುಬಲಿಯವರ ಕಥೆಯನ್ನು ಒಳಗೊಂಡಿರುವಂತಹ ಇತಿಹಾಸದಲ್ಲಿ ಪ್ರಸಿದ್ಧವಾಗಿರುವಂತಹ ಕಥೆಯನ್ನು ಆಧರಿಸಿ ಬರೆಯಲಾಗಿದೆ. ಮೊದಲು ಈ ಕವನವನ್ನು ಬರೆದಂತಹ ಕವಿಯ ಪರಿಚಯವನ್ನು ಮಾಡಿಕೊಳ್ಳೋಣ. ಮಕ್ಕಳೇ, ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಇವರೇ ಸು. ರಂ. ಎಕ್ಕೊಂಡಿ. ಸು. ರಂ. ಎಕ್ಕೊಂಡಿ ಅವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗನಾಥ್ ಎಕ್ಕೊಂಡಿ. ಇವರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ 1923ರಲ್ಲಿ ಜನಿಸಿದರು. ಬಡತನದಲ್ಲಿ ಬೆಳೆದ ಇವರು ಶ್ರೀ ಸತ್ಯಬೋಧ ಸೇವಾ ಸಂಘ ನಡೆಸುತ್ತಿದ್ದ ವಾಚನಾಲಯದಲ್ಲಿ ಕೆಲಸಕ್ಕೆ ಸೇರಿದರು. ಅದರ ಫಲವಾಗಿ ವಾಚನಾಲಯದ ಪುಸ್ತಕಗಳನ್ನು ಪುಕ್ಕಟೆ ಓದುವ ಅವಕಾಶ ಸಿಕ್ಕು ಎಕ್ಕೊಂಡಿಯವರು ಸಾಹಿತ್ಯ ಲೋಕಕ್ಕೆ ಆಕರ್ಷಿತರಾದರು. ಪ್ರೌಢಶಾಲೆಯಲ್ಲಿ ಓದುತ್ತಿರುವಾಗ ಉನ್ನತಿ ಕೈಬರಹದ ಪತ್ರಿಕೆಯನ್ನು ಸಂಪಾದಿಸಿ ಪ್ರಕಟಿಸಿದರು. ಇವರ ಪ್ರಮುಖ ಕೃತಿಗಳೆಂದರೆ ಆನಂದ ತೀರ್ಥ, ಸಂತಾನ, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬೆಳ್ಳಕ್ಕಿಗಳು, ಕಥನ ಕವನಗಳು, ಬಕುಳದ ಹೂಗಳು ಇನ್ನೂ ಮುಂತಾದವು. ಇವರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ರಾಜ್ಯ ಶಿಕ್ಷಕ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಬಕುಳದ ಹೂಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿವೆ. ಶ್ರೀಯುತರು 1995ರಲ್ಲಿ ಮರಣ ಹೊಂದಿದರು. ಪ್ರಸ್ತುತ ಪದ್ಯವನ್ನು ಅವರ ಕಥನ ಕವನಗಳು ಎಂಬ ಕವನ ಸಂಗ್ರಹದಿಂದ ಆಯ್ದುಕೊಳ್ಳಲಾಗಿದೆ. ಮಕ್ಕಳೇ, ಸು. ರಂ. ಎಕ್ಕೊಂಡಿಯವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗನಾಥ್ ಎಕ್ಕೊಂಡಿ. ಇವರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ 1923ರಲ್ಲಿ ಜನಿಸಿದರು. ಬಡತನದಲ್ಲಿ ಬೆಳೆದಂತಹ ಇವರು ಶ್ರೀ ಸತ್ಯ ಬೋಧ ಸೇವಾ ಸಂಘ ನಡೆಸುತ್ತಿದ್ದ ವಾಚನಾಲಯದಲ್ಲಿ ಲೈಬ್ರರಿಯಲ್ಲಿ ಇವರು ಕೆಲಸಕ್ಕೆ ಸೇರಿದರು. ಆ ಕೆಲಸಕ್ಕೆ ಸೇರಿದ್ದರಿಂದ ಇವರಿಗೇನಾಯಿತು ಅಂದರೆ ಆ ಗ್ರಂಥಾಲಯದಲ್ಲಿ ವಾಚನಾಲಯದಲ್ಲಿ ಇರುವಂತಹ ನಾನಾ ಪುಸ್ತಕಗಳನ್ನು ಇವರಿಗೆ ಓದುವ ಒಳ್ಳೆಯ ಅವಕಾಶ ದೊರೆಯಿತು. ಈ ಓದುವ ಹವ್ಯಾಸ ಅವರಿಗೆ ಬಿದ್ದುದರಿಂದ ಏನಾಯಿತು ಅಂತ ಹೇಳಂತಂದರೆ ಇವರು ಸಹ ಸಾಹಿತ್ಯವನ್ನು ರಚಿಸಲಿಕ್ಕೆ ಅನುಕೂಲ ಆಯಿತು. ಒಳ್ಳೆಯ ಪ್ರೋತ್ಸಾಹ ಎನ್ಕರೇಜ್ ಕೊಟ್ಟಂಗ ಆಯಿತು. ಪ್ರೌಢಶಾಲೆಯಲ್ಲಿ ಓದುತ್ತಿರುವಾಗ ಉನ್ನತಿ ಕೈಬರಹದ ಪತ್ರಿಕೆಯನ್ನು ಸಂಪಾದಿಸಿ ಪ್ರಕಟಿಸಿದರು. ಇವರು ಪ್ರೌಢಶಾಲೆಯಲ್ಲಿ ಓದುತ್ತಿರುವಾಗ ಉನ್ನತಿ ಕೈಬರಹದ ಪತ್ರಿಕೆಯನ್ನು ಸಂಪಾದಿಸಿ ಪ್ರಕಟಿಸಿದರು. ನೋಡ್ರಿ, ಪ್ರೌಢಶಾಲೆಯಲ್ಲಿ ಇರುವಾಗಲೇ ಇವರು ಪತ್ರಿಕೆಯನ್ನು ಪ್ರಕಟಿಸಿದರು. ಇವರ ಪ್ರಮುಖ ಕೃತಿಗಳೆಂದರೆ ಆನಂದ ತೀರ್ಥ, ಸಂತಾನ, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬೆಳ್ಳಕ್ಕಿಗಳು, ಕಥನ ಕವನಗಳು, ಬಕುಳದ ಹೂಗಳು ಇನ್ನೂ ಮುಂತಾದವು ಅನೇಕ ಪುಸ್ತಕಗಳನ್ನು ಇವರು ಬರೆದಿದ್ದಾರೆ. ಹೀಗಾಗಿ ಇವರ ಸಾಹಿತ್ಯ ಸಂಪಾದನೆಯಿಂದ ಇವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಅವುಗಳೆಂದರೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ರಾಜ್ಯ ಶಿಕ್ಷಕ ಪ್ರಶಸ್ತಿ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಬಕುಳದ ಹೂಗಳು ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಶ್ರೀಯುತರು 1995ರಲ್ಲಿ ಮರಣ ಹೊಂದಿದ್ದರು. ಪ್ರಸ್ತುತ ಪದ್ಯವನ್ನು ಅವರ ಕಥನ ಕವನಗಳು ಎಂಬ ಕವನ ಸಂಗ್ರಹದಿಂದ ಈ ನನ್ನ ಹಾಗೆಯೇ ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ. ಹಾಗಾದರೆ ನನ್ನ ಹಾಗೆಯೇ ಪದ್ಯದ ಪ್ರಮುಖ ಆಕಾರ ಕೃತಿ ಎಂದರೆ ಕಥನ ಕವನಗಳು. ಇದು ನನ್ನ ಹಾಗೆಯೇ ಪದ್ಯವನ್ನು ರಚಿಸಿರುವಂತಹ ಸು. ರಂ. ಎಕ್ಕೊಂಡಿಯವರ ಕಿರುಪರಿಚಯವಾಗಿದೆ. ಈಗ ನಾವು ಪದ್ಯದ ಆಶಯವನ್ನು ತಿಳಿದುಕೊಳ್ಳೋಣ. ಪಾಠ ಪ್ರವೇಶ.
ವೃಷಭನಾಥನ ಮಕ್ಕಳಾದ ಭರತ ಮತ್ತು ಬಾಹುಬಲಿ ಇಬ್ಬರ ನಡುವೆ ರಾಜ್ಯಕ್ಕಾಗಿ ಯುದ್ಧ ನಡೆಯುತ್ತದೆ. ಯುದ್ಧದಲ್ಲಿ ಬಾಹುಬಲಿಯು ತನ್ನ ಅಣ್ಣನಾದ ಭರತನನ್ನು ಮುಷ್ಟಿಯುದ್ಧ, ದೃಷ್ಟಿಯುದ್ಧ ಹಾಗೂ ಜಲಯುದ್ಧಗಳಲ್ಲಿ ಸೋಲಿಸುತ್ತಾನೆ. ಇದರಿಂದ ಅವಮಾನಿತನಾದ ಭರತನು ಬಾಹುಬಲಿಯನ್ನು ಕೊಲ್ಲಲು ಮುಂದಾಗುತ್ತಾನೆ. ಇದರಿಂದ ಬೇಸರಗೊಂಡ ಬಾಹುಬಲಿ ಗೆದ್ದ ರಾಜ್ಯವನ್ನು ಭರತನಿಗೆ ಒಪ್ಪಿಸಿ ತಪಸ್ಸನ್ನು ಆಚರಿಸಲು ತೆರಳುತ್ತಾನೆ. ಈ ರೀತಿಯಲ್ಲಿ ಭೋಗವನ್ನು ತ್ಯಜಿಸಿ ತ್ಯಾಗಿಯಾಗುವ ಭವ್ಯ ತತ್ವವನ್ನು ಬಾಹುಬಲಿಯು ಜಗತ್ತಿಗೆ ಸಾರುತ್ತಾನೆ. ಸ್ವಾಭಿಮಾನ, ತ್ಯಾಗ ಹಾಗೂ ಅಹಿಂಸೆಯ ಪ್ರತೀಕವಾದ ಗೊಮ್ಮಟ ಮೂರ್ತಿಗೆ 12 ವರ್ಷದಲ್ಲೊಮ್ಮೆ ಮಹಾಮಸ್ತಕ ಅಭಿಷೇಕ ನಡೆಯುತ್ತದೆ. ಶ್ರವಣಬೆಳಗೊಳದ ಗೊಮ್ಮಟ ಮೂರ್ತಿಯ ಮಹಾಮಜ್ಜನವನ್ನು ಕಂಡ ಮಗು ತನ್ನ ತಾತನ ಜೊತೆ ನಡೆಸುವ ಸಂಭಾಷಣೆ ಹಾಗೂ ಮಗುವಿನ ಮುಗ್ಧತೆ ಈ ಕವನದಲ್ಲಿದೆ. ಮಕ್ಕಳೇ, ಈ ಕಥೆಯ ಆಧಾರವಾಗಿರುವಂಥ ಭರತ ಮತ್ತು ಬಾಹುಬಲಿಯ ಕಥೆಯನ್ನು ಈ ಕವನದಲ್ಲಿ ಇದೆ. ವೃಷಭನಾಥನ ಜೈನರ ಪ್ರಮುಖ ತೀರ್ಥಂಕನರಾಗುವ ಮೊಟ್ಟ ಮೊದಲನೇ ತೀರ್ಥಂಕನ ಆಗಿರುವಂಥ ವೃಷಭನಾಥನ ಮಕ್ಕಳು ಭರತ ಮತ್ತು ಬಾಹುಬಲಿ. ಈ ಭರತ ಮತ್ತು ಬಾಹುಬಲಿಯ ಕಥೆಯನ್ನು ಇಲ್ಲಿ ಒಳಗೊಂಡಿದೆ. ಭರತ ಮತ್ತು ಬಾಹುಬಲಿಯು ರಾಜ್ಯಕ್ಕಾಗಿ, ಅಂದರೆ ಭರತನ ಏನು ಮಾಡ್ತಾನೆ, ಇಡೀ ಭರತ ಖಂಡವನ್ನೆಲ್ಲ ಗೆದ್ದುಕೊಂಡು ಬಾಹುಬಲಿಯನ್ನು ಸೋಲಿಸಲು ಮುಂದಾಗುತ್ತಾನೆ. ಆದರೆ ಬಾಹುಬಲಿಯು ಮುಷ್ಟಿಯುದ್ಧ, ಜಲಯುದ್ಧ ಮತ್ತು ದೃಷ್ಟಿಯುದ್ಧಗಳಲ್ಲಿ ಬಾಹುಬಲಿಯು ಗೆಲ್ಲುತ್ತಾನೆ. ಇದರಿಂದ ಅವಮಾನಿತನಾದಂತಹ ಭರತನು ಇಡೀ ಭರತ ಖಂಡವನ್ನೆಲ್ಲ ಗೆದ್ದಿದ್ದೇನೆ, ಆದರೆ ತಮ್ಮನಿಂದ ನಾನು ಸೋಲನ್ನು ಅನುಭವಿಸಬೇಕಾಯ್ತಲ್ಲ ಅಂತ ತಿಳ್ಕೊಂಡು ಆತ ಏನು ಮಾಡ್ತಾನೆ, ಬಾಹುಬಲಿಯನ್ನು ಕೊಲ್ಲಲು ಮುಂದಾಗುತ್ತಾನೆ. ಆದರೆ ಆವಾಗ ಬಾಹುಬಲಿಯು ನನ್ನ ಅಣ್ಣ ರಾಜ್ಯಕ್ಕಾಗಿ ನನ್ನನ್ನು ಕೊಲ್ಲಲು ಮುಂದಾಗಿದ್ದಾನೆ, ಆತ ಸೋಲಿನಿಂದ ಅವಮಾನಿತನಾಗಿದ್ದಾನೆ. ಆದ್ದರಿಂದ ಆತನಿಗೆ ಜಿಗುಪ್ಸೆ ಉಂಟಾಗುತ್ತದೆ, ಜೀವನದಲ್ಲಿ ಜಿಗುಪ್ಸೆ ಉಂಟಾಗಿ ಆತ ಇಡೀ ಬಾಹುಬಲಿ ತನ್ನ ರಾಜ್ಯವನ್ನೆಲ್ಲ ತನ್ನ ಅಣ್ಣನಿಗೆ ಕೊಟ್ಟು ಆತ ತಪಸ್ಸನ್ನು ಆಚರಿಸುತ್ತಾನೆ. ಅದೇ ಕಥೆಯನ್ನು ಇಲ್ಲಿ ಒಳಗೊಂಡಿದೆ. ಅಂದರೆ ಇಲ್ಲಿ ಬಾಹುಬಲಿಯು ತನ್ನ ಎಲ್ಲವನ್ನ ಬಿಟ್ಟು ತನ್ನ ತ್ಯಾಗಿಯಾಗಿ ತಾನು ಇಡೀ ರಾಜ್ಯವನ್ನು ತನ್ನ ಅಣ್ಣನಿಗೆ ಒಪ್ಪಿಸಿ ತಾನು ತಪಸ್ಸನ್ನು ಆಚರಿಸಲು ಹೋಗುತ್ತಾನೆ. ಅಂದರೆ ಇಲ್ಲಿ ತ್ಯಾಗ ಹಾಗೂ ಅಹಿಂಸೆಯ ಪ್ರತೀಕವನ್ನು ತಾನು ಸಾರುತ್ತಾನೆ. ಆದ್ದರಿಂದ ನಾವು ಶ್ರವಣಬೆಳಗೊಳಕ್ಕೆ ಹೋಗಿದಾಗ ಆ ಗೋಮಟ ಮೂರ್ತಿಯನ್ನು ನಾವು ನೋಡ್ಬೋದು. ಆದ್ದರಿಂದ ಆತ ಆ ತಪಸ್ಸನ್ನು ಆಚರಿಸುವುದೇ ಆ ಗೋಮಟ ಮೂರ್ತಿಯನ್ನು ನಾವು ನೋಡಿದಾಗ ಗೊತ್ತಾಗುತ್ತದೆ. ಆದ್ದರಿಂದ ಆ ಬಾಹುಬಲಿ ಅಥವಾ ಗೊಮ್ಮಟ ಮೂರ್ತಿಗೆ 12 ವರ್ಷಕ್ಕೊಂದ್ಸಲ ಮಹಾಮಜ್ಜನ ಅಥವಾ ಮಹಾಮಸ್ತ ಅಭಿಷೇಕ ಉಂಟಾಗುತ್ತದೆ. ಆದ್ದರಿಂದ ಆ ಮಹಾಮಸ್ತ ಅಭಿಷೇಕವನ್ನು ನೋಡಿದಂತಹ ಮಗು ತನ್ನ ತಾತನಿಗೆ ಆತನ ಬಗ್ಗೆ ಕೇಳುತ್ತಾನೆ. ಯಾರ ಬಗ್ಗೆ ಅಂದರೆ ಬಾಹುಬಲಿಯ ಬಗ್ಗೆ ವಿವರಣೆಯನ್ನು ಕೇಳುತ್ತಾನೆ. ಹೀಗಾಗಿ ತಾತ ಮತ್ತು ಮೊಮ್ಮಗ ಇಬ್ಬರ ನಡುವೆ ಸಂಭಾಷಣೆಯೇ ಈ ಕಥೆಯನ್ನು ಒಳಗೊಂಡಿದೆ. ಅಂದರೆ ಇಲ್ಲಿ ಮಗುವಿನ ಮುಗ್ಧತೆ ಆ ಗೊಮ್ಮಟ ಮೂರ್ತಿಯನ್ನು ಕಂಡ ಕೂಡಲೇ ತನ್ನನ್ನು ತಾನು ಯಾವ ರೀತಿಯಾಗಿ ವಿಚಾರ ಮಾಡುತ್ತಾನೆ ಅಂತನ್ನುವುದನ್ನು ಇಲ್ಲಿ ಕವಿ ನಮಗೆ ಎತ್ತಿ ತೋರಿಸುತ್ತಾನೆ. ಅಂದರೆ ಇಲ್ಲಿ ಆ ಮಗುವಿನ ಮುಗ್ಧತೆಯನ್ನು ನಾವು ಇಲ್ಲಿ ನೋಡ್ಬೋದು. ಇದರೊಂದಿಗೆ ಭರತ ಮತ್ತು ಬಾಹುಬಲಿಯ ಕಥೆಯನ್ನು ನಾವು ತಿಳಿದುಕೊಳ್ಳಬಹುದು. ಇದು ಈಗ ಈ ಪಾಠದ ಅಥವಾ ಈ ಪದ್ಯದ ಪ್ರಮುಖ ಆಶಯವಾಗಿದೆ. ಮಕ್ಕಳೇ, ಈಗ ನಾವು ಮೊದಲು ಪದಗಳ ಅರ್ಥವನ್ನು ನೋಡೋಣ. ಪದಗಳ ಅರ್ಥ: ಅಭಯ. ಅಭಯ ಅಂದರೆ ರಕ್ಷಣೆ. ಅಭಯ ರಕ್ಷಣೆ. ದುಗ್ಧಹಾಸ ಹಾಲು ನಗೆ ಅಥವಾ ಮುಗುಳ್ನಗೆ. ಮುಗುಳ್ನಗೆ ಹಾಲು ನಗೆ ಅಥವಾ ಮುಗುಳ್ನಗೆ. ನೆರೆ ಗುಂಪು ಸೇರು. ಮುಗಿಲು ಮೋಡ ಎತ್ತರದ ಸ್ಥಾನ. ಸೆಣಸು ಹೋರಾಡು. ಹಮ್ಮು ಅಹಂಕಾರ. ಚೆಂಬು ತಂಬಿಗೆ. ನುಡಿಯ ಹೊಳೆ ನಿರಂತರವಾಗಿ ಕೇಳಿಬರುವ ಮಾತು. ಮಜ್ಜನ ಮಾರ್ಜನ ಅಥವಾ ಸ್ನಾನ. ಮುಗ್ಧ ಸರಳ ಸ್ವಭಾವದ. ಹಚ್ಚಡ
ಹೊದಿಕೆ. ಇವು ಈ ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥವಾಗಿವೆ. ಈಗ ನಾವು ಪದ್ಯವನ್ನು ನೋಡೋಣ. ಮೊನ್ನೆ ಮೊನ್ನೆ ನಡೆಯಿತಲ್ಲ ಬಾಹುಬಲಿಯ ಮಜ್ಜನ, ಬೆಟ್ಟದಲ್ಲಿ ಕೇಳಿತೊಂದು ಪುಟ್ಟ ಮಗು ಅಜ್ಜನ. ಈತನಾರು ತಾತ ಇಲ್ಲಿ ನಿಂತು ನೋಡುತ್ತಿರುವನು, ಇಂದ್ರಗಿರಿಯ ನೆತ್ತಿಯಲ್ಲಿ ಏನು ಮಾಡುತ್ತಿರುವನು. ನೋಡಿ ಮಕ್ಕಳೇ, ಆ ಪುಟ್ಟ ಮಗು ತನ್ನ ಅಜ್ಜನಿಗೆ ಕೇಳ್ತಾ ಇದೆ. ಶ್ರವಣಬೆಳಗೊಳದಲ್ಲಿ ಆ ಅಜ್ಜ ಆ ಮಗುವನ್ನು ಕರೆದುಕೊಂಡು ಹೋದಾಗ, ಆ ಬೆಟ್ಟಕ್ಕೆ ಕರೆದುಕೊಂಡು ಹೋದಾಗ ಆ ಮಗು ಕೇಳ್ತಾ ಇದೆ, ತಾತ ಮೊನ್ನೆ ಮೊನ್ನೆ ನಡೆಯಿತಲ್ಲ ಬಾಹುಬಲಿಯ ಮಜ್ಜನ, ಬಾಹುಬಲಿಯ ಮಹಾಮಸ್ತ ಅಭಿಷೇಕ 12 ವರ್ಷಕ್ಕೊಂದ್ಸಲ ಏನಾಗ್ತದಲ್ಲ, ಅದರ ಸಲುವಾಗಿ ಆ ಮಹಾಮಸ್ತ ಅಭಿಷೇಕಕ್ಕೆ ತಾತ ತನ್ನ ಮೊಮ್ಮಗನನ್ನು ಕರೆದುಕೊಂಡು ಹೋದಾಗ ಅಲ್ಲಿ ಮಗು ಕೇಳ್ತಾ ಇದೆ, ಮೊನ್ನೆ ಮೊನ್ನೆ ನಡೆಯಿತಲ್ಲ ತಾತ ಇಲ್ಲಿ ಮಹಾಮಜ್ಜನ, ಆ ಬೆಟ್ಟದಲ್ಲಿ ಕೇಳಿತೊಂದು ಪುಟ್ಟ ಮಗು. ಆ ಪುಟ್ಟ ಮಗು ತನ್ನ ತಾತನಿಗೆ ಮಹಾಮಸ್ತ ಅಭಿಷೇಕ ನಡೆಯುತ್ತಲ್ಲ ಇಲ್ಲಿ ಬಾಹುಬಲಿಗೆ, ಈತ ಯಾರು, ಆ ಬಾಹುಬಲಿ ಯಾರು, ಆತ ಇಲ್ಲಿ ನಿಂತು ಇಂದ್ರಗಿರಿಯ ಬೆಟ್ಟ, ಬಾಹುಬಲಿಯು ಏನು ಗೊಮ್ಮಟ ಮೂರ್ತಿ ಇದೆ ಆ ಬೆಟ್ಟ ಇಂದ್ರಗಿರಿಯ ಬೆಟ್ಟ. ಆದ್ದರಿಂದ ಆ ಇಂದ್ರಗಿರಿಯ ನೆತ್ತಿಯಲ್ಲಿ ಆತ ಏನು ಮಾಡುತ್ತಿರುವನು, ಏಕೆ ಇಲ್ಲಿ ನಿಂತಿರುವನು, ಆತನಿಗೆ ಮಹಾಮಸ್ತ ಅಭಿಷೇಕ ಏಕೆ ಮಾಡುವರು ಅಂಥೇಳಿ ಆ ಹುಡುಗ ತನ್ನ ತಾತನಿಗೆ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಆಗ ತಾತ ಏನು ಹೇಳುತ್ತಾನೆ ಅಂತ ಹೇಳಂತಂದರೆ, ಇವನೇ ಬಾಹುಬಲಿಯು ಮಗು, ಧೀರತನದ ಮೂರ್ತಿಯು, ನುಡಿಯ ಹೊಳೆಗಳಲ್ಲಿ ತುಂಬಿ ಹರಿಯುವುದಿವನ ಕೀರ್ತಿಯು, ಹತ್ತುವವರ ಇಳಿಯುವವರ ನಿಂತು ನೋಡುತ್ತಿರುವನು, ನಿಲ್ಲುವವರ ನಡೆಯುವವರ ಲೆಕ್ಕ ಮಾಡುತ್ತಿರುವನು, ಬಳಲಿದವರಿಗೆಲ್ಲ ಇಲ್ಲಿ ಕೈಯ ನೀಡುತ್ತಿರುವನು. ಮಗು ಈತ ಯಾರು ಅಂದರೆ ಈತನೇ ಬಾಹುಬಲಿ. ತಾತ ಹೇಳ್ತಾ ಇದ್ದಾರೆ ತನ್ನ ಮೊಮ್ಮಗನಿಗೆ ಏನು ಅಂತ ಹೇಳಂತಂದರೆ, ಈತ ಯಾರು ಅಲ್ಲ, ಈತನ ಹೆಸರು ಬಾಹುಬಲಿಯು, ಈತ ಧೀರತನದ ಮೂರ್ತಿಯು, ಈತ ಧೈರ್ಯಶಾಲಿಯಾಗಿರುವಂತಹ ಧೈರ್ಯದ ವ್ಯಕ್ತಿಯಾಗಿರುವವನು. ನುಡಿಯ ಹೊಳೆಗಳಲ್ಲಿ ತುಂಬಿ ಹರಿಯುವುದಿವನ ಕೀರ್ತಿಯು, ಇವನನ್ನು ಎಷ್ಟು ಹೊಗಳಿದರೂ ಸಾಲದು. ಇವನ ಕೀರ್ತಿಯು ಹೊಳೆಗಳಲ್ಲಿ ನೀರು ಹೆಂಗ ತುಂಬಿ ಹರಿತಾ ಇದೆನೋ, ನದಿಯಲ್ಲಿ ನೀರು ತುಂಬಿ ಹೆಂಗೆ ಹರಿತಾ ಇದೆ, ಅದೇ ರೀತಿಯಾಗಿ ಇವನ ಕೀರ್ತಿಯು ಹರಿತಾ ಇದೆ. ಎಲ್ಲರ ಬಾಯಲ್ಲಿ ಇವನ ಕೀರ್ತಿ ಹರಿತಾ ಇದೆ. ಹತ್ತುವವರ ಇಳಿಯುವವರ, ಅಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಬಾಹುಬಲಿಯು ಹತ್ತುವವರ ಇಳಿಯುವವರ, ಯಾರು ತನ್ನ ಮೇಲೆ ತನ್ನನ್ನು ನೋಡಲಿಕ್ಕೆ ತನ್ನ ಗೊಮ್ಮಟ ತನ್ನ ಮೂರ್ತಿಯನ್ನು ಯಾರು ನೋಡಲಿಕ್ಕೆ ಬರ್ತಾ ಇದ್ದಾರೆ ಅವರನ್ನು ನೋಡ್ತಾನೆ. ಮತ್ತು ಯಾರು ಇಳಿತಾ ಇದ್ದಾರೆ, ಯಾರು ಬರ್ತಾ ಇದ್ದಾರೆ, ಯಾರು ಬರಬೇಕಾದ್ರೆ, ಯಾರಿಗೆ ಆಯಾಸ ಆದಾಗ ಯಾರು ಕುಳಿತುಕೊಳ್ಳುತ್ತಾರೆ, ಯಾರು ದಣಿವಾರಿಸಿಕೊಳ್ತಾ ಇದ್ದಾರೆ, ಅವರೆಲ್ಲರನ್ನ ತಾನು ಲೆಕ್ಕ ಮಾಡ್ಕೋತ ನಿಂತಿದ್ದಾನೆ. ಬಳಲಿದವರಿಗೆಲ್ಲ ಇಲ್ಲಿ ಕೈಯ ನೀಡುತ್ತಿರುವನು. ಯಾರ್ಯಾರು, ಆತ ಬಹಳ ಬೆಟ್ಟದಲ್ಲಿ ಇದ್ದಾನೆ, ಆತನನ್ನು ನೋಡಬೇಕಾದ್ರೆ ಅನೇಕ ಸ್ಟೆಪ್ಸ್ಗಳನ್ನು, ಅನೇಕ ಮೆಟ್ಟಿಲುಗಳನ್ನು ಏರಬೇಕಾಗುತ್ತದೆ. ಆದ್ದರಿಂದ ಆ ಮೆಟ್ಟಿಲುಗಳನ್ನು ಏರಬೇಕಾದ್ರೆ ಆಯಾಸ ಆಗುತ್ತದೆ. ಆದ್ದರಿಂದ ಆಯಾಸ ಆಗಿದವರಿಗೆ ಆತ ಏನು ಮಾಡ್ತಾ ಇದ್ದಾನೆ ಅಂತಂದರೆ ತನ್ನ ಕೈಯನ್ನು ನೀಡ್ತಾ ಇದ್ದಾನೆ. ನಾನು ಇಲ್ಲೇ ಇದ್ದೀನಿ, ಬರ್ರಿ ಅಂಥೇಳಿ ಆತ ಕರಿತಾ ಇದ್ದಾನೆ. ಅಂದರೆ ಏನು, ಆಯಾಸ ಹೋಗುವುದಕ್ಕಾಗಿ, ಆತ ಆಯಾಸ ಹೋಗುವುದಕ್ಕಾಗಿ ತನ್ನನ್ನು ನೋಡಲಿಕ್ಕೆ ಬರುವವರಿಗೆ ಆತ ಧೈರ್ಯವನ್ನು ಹೇಳ್ತಾ ಇದ್ದಾನೆ. ಆದ್ದರಿಂದ ಇದು ಬಾಹುಬಲಿಯ ಮೂರ್ತಿ ಅಂಥೇಳಿ ಮಗುವಿಗೆ ತಾತ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಮಗು ಕೇಳ್ತಾ ಇದೆ, ಇಲ್ಲಿ ಏಕೆ ಬಂದು ನಿಂತ, ಇಷ್ಟು ದೂರ ಎತ್ತರ, ಭಯವಾಗದೆ ಇವನಿಗಿಲ್ಲಿ ಯಾರು ಇಲ್ಲ ಹತ್ತಿರ. ನೋಡಿ, ಮಗು ತನ್ನ ಮುಗ್ಧತೆಯಿಂದ ಕೇಳ್ತಾ ಇದೆ ತನ್ನ ತಾತನಿಗೆ, ಇಲ್ಲಿ ಏಕೆ ಬಂದು ನಿಂತ. ಆ ಬಾಹುಬಲಿ ಇಷ್ಟು ಬೆಟ್ಟದ ಇಂದ್ರಗಿರಿಯ ಬೆಟ್ಟ ಮೇಲೆ ತಾನು ಒಬ್ಬನೇ ಯಾಕೆ ಬಂದು ನಿಂತ, ಅವನಿಗೆ ಭಯವಾಗಲಿಲ್ಲವೇ, ಇಷ್ಟು ದೂರ ಒಬ್ಬನೇ ನಿಂತಿದ್ದಾನೆ ಇಲ್ಲಿ,
ಯಾರೂ ಇಲ್ಲ ಅವನ ಜೋಡಿ, ಯಾರೂ ಇಲ್ಲ ಅವನ ಹತ್ತಿರ, ಏಕೆ ಇಲ್ಲಿ ಬಂದು ನಿಂತಿದ್ದಾನೆ ಅಂಥೇಳಿ ಮಗು ತನ್ನ ತಾತನಿಗೆ ಕೇಳ್ತಾ ಇದೆ. ಅದಕ್ಕೆ ತಾತ ಹೇಳ್ತಾರೆ, ಇವನಿಗೆಲ್ಲಿ ಭಯವೋ ಮಗು, ಅಭಯಮೂರ್ತಿ ಈತನು, ಇವನಿಗೆ ಭಯನೇ ಇಲ್ಲ. ಬಾಹುಬಲಿ ಅಂದರೆ ಅತ್ಯಂತ ಗಟ್ಟಿಮುಟ್ಟಾದಂಥ ವ್ಯಕ್ತಿ, ತನ್ನ ಭುಜ, ತನ್ನ ಶಕ್ತಿ ಸಾಮರ್ಥ್ಯ. ಆದ್ದರಿಂದ ಹೆಸರಿಗೆ ತಕ್ಕಂತೆ ಬಾಹುಬಲಿ ಆತ. ಬಾಹು ತನ್ನ ಭುಜ, ಬಾಹು ಅಂದರೆ ಭುಜಗಳು, ತನ್ನ ಶಕ್ತಿ ಸಾಮರ್ಥ್ಯ. ಆದ್ದರಿಂದ ಈತನಿಗೆ ಧೈರ್ಯ, ಆತನು ತನ್ನ ರಕ್ಷಣೆಯನ್ನು ತಾನು ಮಾಡಿಕೊಳ್ತಾನೆ. ಆದ್ದರಿಂದ ಈತನಿಗೆ ಭಯವೆಂಬುದೇ ಇಲ್ಲ. ಇಲ್ಲಿ ಕಥೆಯನ್ನು ಹೇಳ್ತಾರೆ ಅವರ ತಾತ. ನೋಡಿ, ಭರತ ಚಕ್ರವರ್ತಿ ಇವನ ಅಣ್ಣ. ಒಮ್ಮೆ ಆತನು ಹಮ್ಮಿನಲ್ಲಿ ಬಂದು ಸೆಣಸಿ ತಮ್ಮನಲ್ಲಿ ಸೋತನು. ಗೆದ್ದ ರಾಜ್ಯ ಮರಳಿಸುತ್ತ ನುಡಿದನೊಂದು ಮಾತನು, ನೀನು ಸೋತು ಗೆದ್ದೆ ಅಣ್ಣ, ನಾನು ಗೆದ್ದು ಸೋತೆನು. ಬೆಟ್ಟ ಕರೆಯುತ್ತಿಹದು ನನ್ನ ಮುಗಿಲು ತನ್ನ ಹತ್ತಿರ, ಯಾವುದುಂಟು ಅಣ್ಣ ಇಲ್ಲಿ ಜೀವವೆರದೆತ್ತರ. ತಪಸ್ಸೊಂದೇ ತಿಳಿಯುವುದೊಂದೇ ಹುಟ್ಟು ಸಾವಿನುತ್ತರ. ನೋಡ್ರಿ, ಇಲ್ಲಿ ಬಾಹುಬಲಿ ಏನು ಮಾಡ್ತಾನೆ, ಒಮ್ಮೆ ಬಾಹುಬಲಿಯ ಅಣ್ಣ, ಇಲ್ಲಿ ಮಗುವಿಗೆ ತಾತ ಹೇಳ್ತಾನೆ, ಭರತ, ಈತ ಬಾಹುಬಲಿಯ ಅಣ್ಣ ಅನ್ನಾದಂತಹ ಭರತ ಒಂದ್ಸಲ ಏನು ಮಾಡ್ತಾನೆ, ತನ್ನ ಭರತ ಖಂಡವನ್ನೆಲ್ಲ ಗೆದ್ದುಕೊಂಡು ತನ್ನ ತಮ್ಮನಾದಂಥ ಬಾಹುಬಲಿಗೆ ಏನು ಮಾಡ್ತಾನೆ, ಬಾಹುಬಲಿಯೊಂದಿಗೆ ಯುದ್ಧವನ್ನು ಸೆಣಸ್ತಾನೆ, ಯುದ್ಧವನ್ನು ಆಡ್ತಾನೆ. ಆದರೆ ತಮ್ಮನಿಂದ ತಾನು ಸೋಲನ್ನು ಅನುಭವಿಸುತ್ತಾನೆ. ಆದರೆ ತಮ್ಮನಾದಂಥ ಬಾಹುಬಲಿಯು ತನ್ನ ಅಣ್ಣನಿಗೆ ತನ್ನ ರಾಜ್ಯವನ್ನೆಲ್ಲ ಒಪ್ಪಿಸಿ ಏನು ಮಾಡ್ತಾನೆ, ಆತ ತಪಸ್ಸು ಮಾಡಲು ಹೋಗುತ್ತಾನೆ. ಗೆದ್ದ ರಾಜ್ಯ ಮರಳಿಸುತ್ತ ನುಡಿದನೊಂದು ಮಾತನು, ತಾನು ಗೆದ್ದಂಥ ಎಲ್ಲ ರಾಜ್ಯವನ್ನು ತನ್ನ ಅಣ್ಣನಿಗೆ ಒಪ್ಪಿಸಿ ಅಣ್ಣನಿಗೆ ಒಂದು ಮಾತನ್ನು ಹೇಳುತ್ತಾನೆ. ಏನಂದರೆ, ನೀನು ಸೋತು ಗೆದ್ದೆ ಅಣ್ಣ, ನಾನು ಗೆದ್ದು ಸೋತೆನು. ನೀನು ಸೋತಿದ್ರೂ ಸಹ ಗೆದ್ದೆ. ನನ್ನ ಮನಸ್ಸನ್ನು, ನನ್ನ ರಾಜ್ಯವನ್ನೆಲ್ಲವನ್ನು ನೀನೇ ತಗೋ, ನೀನು ಗೆದ್ದಂಗೆ. ನಾನು ಗೆದ್ದು ಸೋತೆನು, ನಾನು ಗೆದ್ದಿದ್ದೇನೆ, ಆದರೆ ನಾನು ಸೋತಿದ್ದೇನೆ. ಬೆಟ್ಟ ಕರೆಯುತ್ತಿರುವುದು ನನ್ನ ಮುಗಿಲು ತನ್ನ ಹತ್ತಿರ. ಅದಕ್ಕಾಗಿ ನಾನು ಯಾಕೆ ಗೆದ್ದು ಸೋತೆನು ಅಂತಂದರೆ, ನನಗೆ ಬೆಟ್ಟ ಕರೀತಾ ಇದೆ. ಆದ್ದರಿಂದ ನನಗೆ ಇವು ಯಾವೂ ಬೇಕಾಗಿಲ್ಲ. ನನಗೆ ನನ್ನ ರಾಜ್ಯವನ್ನೆಲ್ಲನೂ ನೀನೇ ತೆಗೆದುಕೋ. ಆದ್ದರಿಂದ ನನಗೆ ತಪಸ್ಸು ಮಾಡಬೇಕಾಗಿದೆ, ತಪಸ್ಸಿನಿಂದ ನನಗೆ ಉತ್ತರವನ್ನು ತಿಳಿದುಕೊಳ್ಳಬೇಕಾಗಿದೆ. ಆದ್ದರಿಂದ ಆ ಇಂದ್ರಗಿರಿಯ ಬೆಟ್ಟ ನನಗೆ ಕರೀತಾ ಇದೆ. ಆದ್ದರಿಂದ ನಾನು ಅಲ್ಲಿಗೆ ಹೋಗುತ್ತೇನೆ. ಆದ್ದರಿಂದ ನನ್ನ ಮುಗಿಲು ತನ್ನ ಹತ್ತಿರ. ಆದ್ದರಿಂದ ಅದು ಇಂದ್ರಗಿರಿಯ ಬೆಟ್ಟ ಮೇಲೆ ನಿಂತಾಗ ಆ ಮುಗಿಲು, ಆ ಬೆಟ್ಟ ಎರಡೂ ಒಂದೇ ಆಗಿವೆ ಏನು ಅಂದಂಗೆ ಅನಿಸ್ತಾ ಇದೆ. ಅಂದರೆ ಅಷ್ಟೊಂದು ಬೆಟ್ಟ ಎತ್ತರವಾಗಿದೆ. ಆದ್ದರಿಂದ ನನಗೆ ಕರೀತಾ ಇದೆ. ಯಾವುದುಂಟು ಅಣ್ಣ ಇಲ್ಲಿ ಜೀವವೆರದೆತ್ತರ, ಯಾವುದುಂಟು ಅಣ್ಣ ಇಲ್ಲಿ ಯಾವುದೇ ಶಾಶ್ವತವಿಲ್ಲ, ಯಾವುದೇ ಶಾಶ್ವತವಿಲ್ಲ. ಅದಕ್ಕಾಗಿ ನಾವು ಆಸ್ತಿಗೋಸ್ಕರ ಯುದ್ಧ ಆಡುವುದು ಬೇಡ. ಆದ್ದರಿಂದ ನಾನು ಹೋಗುತ್ತೇನೆ ಅಂಥೇಳಿ ಆತ ತಪಸ್ಸಿಗೆ ಹೋಗುತ್ತಾನೆ. ತಪಸ್ಸಿನಿಂದ ತನಗೆ ಹುಟ್ಟು ಸಾವಿನುತ್ತರ, ಹುಟ್ಟು ಮತ್ತು ಸಾವುಗಳ ಮಧ್ಯೆ ಜೀವನ ಹೆಂಗಿರಬೇಕು ಅನ್ನೋದನ್ನು ನಾನು ತೋರಿಸಬೇಕಾಗಿದೆ. ಆದ್ದರಿಂದ ನಾನು ಕಂಡುಕೊಳ್ಳಬೇಕಾಗಿದೆ. ಆದ್ದರಿಂದ ನಾನು ಹೋಗಬೇಕಾಗಿದ್ದ, ನನ್ನ ಎಲ್ಲವನ್ನ ನೀನೇ ತೆಗೆದುಕೋ ಅಂತ ಹೇಳ್ಕೊಂಡು ಆತ ಒಬ್ಬನೇ ಆತ ಅಲ್ಲಿ ಹೋಗಿ ತಪಸ್ಸನ್ನು ಆಚರಿಸುತ್ತಾ ಇದ್ದಾನೆ ಅಂಥೇಳಿ ಇಲ್ಲಿ ತಾತ ಮೊಮ್ಮಗನಿಗೆ ಪರಿಚಯವನ್ನು ಮಾಡಿಕೊಡ್ತಾನೆ. ನಿಂತು ಹಾಗೆ ನಿಂತುಕೊಂಡು ಘೋರ ತಪವ ಮಾಡಲು, ಹುಟ್ಟು ಸಾವಿನಾಚೆಗಿರುವ ಹೊಳೆವ ಹಾದಿ ನೋಡಲು. ಬಿಸಿಲು ಬಂತು, ನೆರಳು ಬಂತು, ಗಾಳಿ ಬಿಚ್ಚಿ ಬೀಸಿತು. ಒಮ್ಮೆ ಹಸಿರು, ಒಮ್ಮೆ ಹೊನ್ನು ಹಚ್ಚಡವನ್ನು ಹಾಸಿತು. ಸೂರ್ಯನೊಮ್ಮೆ ಚಂದ್ರನೊಮ್ಮೆ ಸುತ್ತು ಹಾಕಿ ನಡೆದರು. ದೀಪದಂತೆ ನಿಂತ ಇವಗೆ ನಮೋ ಎಂದು ನುಡಿದರು. ನೋಡಿ, ನಿಂತು ಹಾಗೆ ನಿಂತುಕೊಂಡು ಆತ ಏನು ಕಥೆಯನ್ನು ಹೇಳಿದ್ರು. ಆಗ ಬಾಹುಬಲಿ ತನ್ನ ಅಣ್ಣನಿಗೆ ಎಲ್ಲ ರಾಜ್ಯವನ್ನು ಕೊಟ್ಟು ತಾನು ತಪಸ್ಸು ಮಾಡಲು ಆ ಇಂದ್ರಗಿರಿಯ ಬೆಟ್ಟದಲ್ಲಿ ನಿಂತು ಬಿಡ್ತಾನೆ. ಆತ ಘೋರ ತಪವನ್ನು, ಘೋರ ಕಠಿಣವಾದ ತಪಸ್ಸನ್ನು ಮಾಡ್ತಾನೆ. ಆದರೆ ಬಿಸಿಲು ಬರಲಿ ಅಥವಾ ಮಳೆ ಬರಲಿ, ಗುಡುಗು ಬರಲಿ, ಏನೇ ಬಂದ್ರೂ ಸಹ ಆತ ಅಲುಗಾಡದೆ ಅಲ್ಲಿ ನಿಂತು ತಪಸ್ಸನ್ನು ಆಚರಿಸಿದ್ದಾನೆ. ಯಾರು? ಬಾಹುಬಲಿ.
ಆದ್ದರಿಂದ ಯಾಕೆ ತಪಸ್ಸನ್ನು ಆಚರಿಸಿದ್ದಾನೆಂದರೆ ಹುಟ್ಟು ಸಾವಿನಾಚೆಗಿರುವಂತಹ ಸತ್ಯವನ್ನು ತಿಳಿದುಕೊಳ್ಳಿಕ್ಕೆ, ಮನುಷ್ಯ ಜೀವನ ನಶ್ವರ ಅನ್ನುವುದನ್ನು ತಿಳಿದುಕೊಳ್ಳಿಕ್ಕೆ ಆತ ತಪಸ್ಸನ್ನು ಆಚರಿಸಿದನು. ಆದ್ದರಿಂದ ಆ ತಪಸ್ಸಿಗೆ ಆತನ ತಪಸ್ಸನ್ನು ನೋಡಿ ಏನು ಮಾಡ್ತಾರೆ, ಸೂರ್ಯಚಂದ್ರರೇ ಆತನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಒಮ್ಮೆ ಹಸಿರು ಒಮ್ಮೆ ಹೊನ್ನು ಹಚ್ಚಡವನ್ನು ಹಾಸಿತು. ಆತನಿಗೆ ಒಮ್ಮೆ ಹಸಿರು ಅಂದರೆ ಚಂದ್ರ ಬಂದಾಗ ಏನಾಗ್ತದೆ, ತಂಪಾದ ಗಾಳಿ ಬೀಸಿ ಆತನಿಗೆ ಹಚ್ಚಡವನ್ನು ಹಾಸಿದಂಗಾಗ್ತದೆ. ಮತ್ತು ಇನ್ನೊಂದ್ಸಲ ಬೆಳಗ್ಗೆ ಸೂರ್ಯ ಬಂದಾಗ ಹೊನ್ನು ಬಂಗಾರದಂತಹ ಹಚ್ಚಡವನ್ನು ಆತನಿಗೆ ಹಾಸಿದಂಗ ಕಾಣಿಸುತ್ತದೆ. ಆದ್ದರಿಂದ ಒಮ್ಮೆ ಹಸಿರು ಒಮ್ಮೆ ತಂಪು ಚಂದ್ರ ಬಂದಾಗ, ಒಮ್ಮೆ ಹೊನ್ನು ಒಮ್ಮೆ ಬಂಗಾರದಂಥ ಬಿಸಿಲು ಬಂದಾಗ, ಹೀಗಾಗಿ ಅವನಿಗೆ ಸೂರ್ಯಚಂದ್ರ ಸುತ್ತುವರೆದು ಆತನು ನಿಂತಲ್ಲೇ ನಿಂತಿದ್ದಾನೆ. ಸೂರ್ಯಚಂದ್ರನು ಅವನನ್ನು ಸುತ್ತು ಹಾಕಿ ನಡೆದಿದ್ದಾರೆ. ದೀಪದಂತೆ ನಿಂತ ಇವಾಗ ನಮೋ ಎಂದು ಆತನಿಗೆ ನಮಸ್ಕಾರ ಮಾಡುತ್ತಾರೆ. ಯಾರು? ಸೂರ್ಯಚಂದ್ರರು ನಮಸ್ಕಾರ ಮಾಡಿ ಆತನಿಗೆ ಹೋಗುತ್ತಾರೆ. ಆತನನ್ನು ಸುತ್ತು ಹಾಕಿ ನಡೆದಿರುವುದನ್ನು ತಾತ ಮೊಮ್ಮಗನಿಗೆ ಪರಿಚಯವನ್ನು ಮಾಡಿಕೊಡ್ತಾರೆ. ಇಷ್ಟು ಜನರು ಇಲ್ಲಿಗಿಂದು ಏಕೆ ಬಂದು ನೆರೆದರು? ಬಾಹುಬಲಿ ಎಂದು ಕರೆಯುತ್ತಿರುವರು. ಮಗು, ಇಂದು ಇವನಿಗಿಲ್ಲಿ ಹಾಲಿನಲ್ಲಿ ಸ್ನಾನವು, ದಾರಿಯಲ್ಲಿ ದಣಿದ ಇವರಿಗೆ ಇವನದೊಂದೇ ಧ್ಯಾನವು. ಮುದ್ದು ಮುಖದಿ ಮುಗುಳ್ನಕ್ಕು ಸಿದ್ಧನಾಗಿ ನಿಂತಿಹ, ದುಗ್ಧಹಾಸದಲ್ಲಿ ನಲಿವ ಮುಗ್ಧ ಮಗುವಿನಂತಿಹ. ನೋಡಿ, ಮಗು ಮತ್ತೆ ಕೇಳ್ತಾ ಇದೆ, ಇಷ್ಟು ಜನರು ಇಲ್ಲಿಗೇಕೆ ಇಂದು ಬಂದು ನಿಂತಿದ್ದಾರೆ? ಇಲ್ಲಿಗೆ ಯಾಕೆ ಬಂದು ನೆರೆದರು? ಇಷ್ಟು ಜನ ಯಾಕೆ ಗುಂಪಾಗಿ ಬಾಹುಬಲಿ ಹತ್ರ ಬಂದು ನಿಂತಿದ್ದಾರೆ? ಎಲ್ಲರೂ ಬಾಹುಬಲಿ ಎಂದು ಏಕೆ ಕರೆಯುತ್ತಿರುವರು ಅಂತ ಹೇಳಿ ಕೇಳಿದಾಗ ಆ ತಾತ ಮಗು ಇಂದು ಹಾಲಿನಲ್ಲಿ ಸ್ನಾನವು, ಇಂದಿನ ದಿವಸ ಈ ಬಾಹುಬಲಿಗೆ ಹಾಲಿನಿಂದ ಅಭಿಷೇಕ ಮಾಡಲಾಗುತ್ತದೆ. ಆದ್ದರಿಂದ ಅದನ್ನು ನೋಡಲು 12 ವರ್ಷಕ್ಕೊಂದ್ಸಲ ಏನು ಹಾಲಿನಿಂದ ಮಹಾಮಸ್ತ ಅಭಿಷೇಕ ನಡೆಯುತ್ತದೆ. ಆದ್ದರಿಂದ ಜನರೆಲ್ಲರೂ ಈ ಮಹಾಮಸ್ತ ಅಭಿಷೇಕದಲ್ಲಿ ಪಾಲ್ಗೊಳ್ಳಲು ಜನರೆಲ್ಲರೂ ಬರ್ತಾ ಇದ್ದಾರೆ. ಆ ಮಹಾಮಸ್ತ ಅಭಿಷೇಕವನ್ನು ನೋಡಲು ಜನರು ಗುಂಪಾಗಿ ಮೆಟ್ಟಿಲುಗಳನ್ನು ಏರಿ ಬರ್ತಾ ಇದ್ದಾರೆ. ಆದ್ದರಿಂದ ಆ ಮೆಟ್ಟಿಲುಗಳನ್ನು ಏರಬೇಕಾದರೆ ಬಾಹುಬಲಿ ಅಂಥೇಳಿ ಜೋರಾದ ಧ್ವನಿಯಲ್ಲಿ ಆತನ ಹೆಸರನ್ನು ಕೂಗಿ ಅವರಿಗೆ ದಣಿವಾಗದಂತೆ ಅವನ ಬಳಿಗೆ ಹೋಗುತ್ತಿದ್ದಾರೆ. ಆದ್ದರಿಂದ ಇವನದೊಂದೇ ಧ್ಯಾನವು ಅವರಿಗೆ, ಇವನ ಹತ್ತಿರ ಹೋಗಬೇಕಲ್ಲ, ಆದ್ದರಿಂದ ಇವನದೊಂದೇ ಧ್ಯಾನ ಬಾಹುಬಲಿ ಎಂದು. ಮುದ್ದ ಮುಖದಿ ಮುಗುಳ್ನಕ್ಕು ಸಿದ್ಧನಾಗಿ ನಿಂತಿಹ. ಆ ಬಾಹುಬಲಿಯ ಗೊಮ್ಮಟ ಮೂರ್ತಿಯು ದುಗ್ಧಹಾಸ, ಮುಗ್ಧ ಮಗುವಿನಂತಹ ಮುಖ ಅವನ ಮೂರ್ತಿಯಲ್ಲಿ ಇದೆ. ದುಗ್ಧಹಾಸದಲ್ಲಿ ನಲಿವ ಮುಗ್ಧ ಮಗುವಿನಂತಿಹ. ಆತನ ಮುಖ ಮುಗ್ಧ ಮಗುವಿನಂತಹ ಮುಖವನ್ನು ಅಲ್ಲಿ ಕೆತ್ತಲಾಗಿದೆ ಅನ್ನುವುದನ್ನು ಇಲ್ಲಿ ತಾತ ಮಗುವಿಗೆ ಪರಿಚಯವನ್ನು ಕೊಡುತ್ತಾನೆ. ಆದ್ದರಿಂದ ಮಗು ಇಲ್ಲಿ ಹೇಳ್ತಾ ಇದೆ ಮತ್ತೆ, ತಾತ ಎರೆವ ಮುಂಚೆ ಎಣ್ಣೆ ಹಚ್ಚಿ ಅಮ್ಮ ನನಗೆ ಹೀಗೆಯೇ ನಿಲ್ಲಿಸುವಳು. ಬಾಹುಬಲಿಯೂ ಕೂಡ ತನ್ನ ಹಾಗೆಯೇ ನಿಂತು ಕಾಯುತ್ತಿರುವ ಕಣ್ಣು ತೆರೆದು ಮೊದಲ ಚೆಂಬಿಗೆ ಗೊಮ್ಮಟೇಶ ನಕ್ಕು ಬಿಟ್ಟ ಕಂಡು ಮುಗ್ಧ ನಂಬಿಗೆ. ನೋಡಿ, ಇಲ್ಲಿ ಮಗು ಆ ಬಾಹುಬಲಿಯ ಸಂಪೂರ್ಣ ಪರಿಚಯವನ್ನು ಮಾಡಿಕೊಂಡು ಆತ ನಿಂತ ಮೂರ್ತಿಯನ್ನು ಕಂಡು ಏನು ಹೇಳ್ತಾನೆ, ತಾತ ಎರೆವ ಮುಂಚೆ ಅಮ್ಮ ಸ್ನಾನ ಮಾಡಿಸುವ ಮೊದಲು ನನಗೂ ಸಹ ಈ ಗೊಮ್ಮಟ ಮೂರ್ತಿಯಂಗ ಅಥವಾ ಬಾಹುಬಲಿಯಂಗ ನನಗೂ ಸಹ ಹೀಗೆ ನಿಲ್ಲಿಸುತ್ತಾಳೆ. ಬಾಹುಬಲಿಯೂ ಕೂಡ ತನ್ನ ಹಾಗೇ ನಿಂತು, ಅದಕ್ಕಾಗಿ ಬಾಹುಬಲಿಯೂ ಕೂಡ ನನ್ನ ಹಾಗೇ ನಿಂತಿದ್ದಾನೆ. ಮೊದಲ ಚೆಂಬಿಗಾಗಿ ಮೊದಲು ಏನು ತಲೆ ಮೇಲೆ ನೀರು ಹಾಕ್ತಾರೋ ಅಥವಾ ಅಲ್ಲಿ ಬಾಹುಬಲಿಗೆ ಹಾಲಿನ ಅಭಿಷೇಕ ನೀಡಿದರೆ ನನಗೆ ಏನು ನೀರಿನ ಅಭಿಷೇಕ ಮಾಡುತ್ತಾಳೆ. ನನ್ನ ತಾಯಿ ನೀರನ್ನು ಹಾಕ್ತಾಳೆ. ಮೊದಲ ಚೆಂಬಿಗಾಗಿ ನಾನು ಕಾಯುತ್ತಾ ಹೇಗೆ ನಿಂತಿರ್ತೀನೋ ಬಾಹುಬಲಿಯೂ ಕೂಡ ಹಾಗೆ ನಿಂತಿದ್ದಾನೆ ಅಂತ ತಿಳ್ಕೊಂಡು ತನ್ನ ತಾತನಿಗೆ ಹೇಳುವುದನ್ನು ಕಂಡು ಆ ಗೊಮ್ಮಟ ಮೂರ್ತಿ ಅಥವಾ ಬಾಹುಬಲಿಯೂ ಸಹ ಮಗುವಿನ ಮುಗ್ಧ ತಿಳುವಳಿಕೆಯನ್ನು ನೋಡು ಆತನಿಗೂ ಸಹ ನಗು ಬಂತು. ಇಲ್ಲಿ ತಾತನಿಗೂ ಸಹ
ನಗು ಬಂದಿತು ಅಂತ ಹೇಳ್ಕೊಂಡು ಇಲ್ಲಿ ಕವಿ ಹೇಳ್ತಾನೆ. ಗೊಮ್ಮಟೇಶ ನಕ್ಕು ಬಿಟ್ಟ ಕಂಡು ಮುಗ್ಧ ನಂಬಿಕೆ. ಇಲ್ಲಿ ಗೊಮ್ಮಟೇಶ ಮಗುವಿನ ಮಾತನ್ನು ಕೇಳಿ ನಕ್ಕು ಬಿಟ್ಟ ಅಂತ ಹೇಳ್ಕೊಂಡು ಇಲ್ಲಿ ಕವಿ ಹೇಳ್ತಾರೆ. ಇದು ಈ ಪಾಠದ ಸಾರಾಂಶವಾಗಿದೆ. ಅಂದರೆ ಇಲ್ಲಿ ಭರತ ಬಾಹುಬಲಿ ಮೂರ್ತಿ ಆಗಲಿಕ್ಕೆ ಅಥವಾ ಬಾಹುಬಲಿಯ ಕಥೆ, ಬಾಹುಬಲಿ ಯಾಕೆ ತಪಸ್ಸನ್ನು ಆಚರಿಸಿದನು, ಯಾಕೆ ಶ್ರವಣಬೆಳಗೊಳದ ವಿಶೇಷತೆ ಇದೆ ಅಂತ ಅನ್ನೋದನ್ನು ಇಲ್ಲಿ ತಿಳಿಸುವುದೇ ಈ ಪಾಠದ ಪ್ರಮುಖ ವೈಶಿಷ್ಟ್ಯವಾಗಿದೆ. ಇದೊಂದು ಜೈನ ಪರಂಪರೆಯ ಇತಿಹಾಸವನ್ನು ಒಳಗೊಂಡಿದೆ. ಜೈನ ಧರ್ಮದಲ್ಲಿ ತ್ಯಾಗ ಮತ್ತು ಅಹಿಂಸೆಯ ಪ್ರತೀಕವೇ ಈ ಗೊಮ್ಮಟ ಮೂರ್ತಿ ಅಂತನ್ನೋದನ್ನು ನಾವಿಲ್ಲಿ ನೋಡಬಹುದು. ಮಕ್ಕಳೇ, ಇದು ಇಂದಿನ ಪಾಠವಾಗಿದೆ. ಮತ್ತೆ ಮುಂದಿನ ಪಾಠದೊಂದಿಗೆ ತಮ್ಮ ಮುಂದೆ ಹಾಜರಿರುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.